ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಎಲ್ಲೋ ಒಂದು ಕಡೆಗೆ ವೈಮನಸ್ಸು ಸದ್ಯಕ್ಕೆ ನಿಧಾನವಾಗಿ ಜೋರಾಗ್ತಾ ಇದೆ. ಈಗಾಗಲೇ ದೆಹಲಿಯಲ್ಲಿ ಬಿಜೆಪಿ ನಾಯಕರು ಬಿಟ್ಬಿಟ್ಟಿದ್ದಾರೆ. ಪ್ರಮುಖವಾಗಿ ಬೊಮ್ಮಾಯಿ, ಅಶೋಕ್, ಸಿಟಿ ರವಿ ಬೆಲ್ಲದ್ ಹೀಗೆ ಸಾಲು ನಾಯಕರು ಯೋಗೇಶ್ವರ್ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಆದರೆ ಅಚ್ಚರಿ ಅಂದರೆ ಕುಮಾರಸ್ವಾಮಿ ಮಾತ್ರ ಯೋಗೇಶ್ವರ್ ಅವರ ನಡೆಗೆ ಅಥವಾ ಅವರ ವರ್ತನೆ ಬಗ್ಗೆ ತೀವ್ರವಾದಂಥ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ ಅಥವಾ ಚುನಾವಣೆನೇ ಘೋಷಣೆ ಆಗಿಲ್ಲ. ಇದರ ನಡುವೆ ನಾನೇ ಅಭ್ಯರ್ಥಿ, ಟಿಕೆಟ್ ಕೊಟ್ಟಿಲ್ಲ ಅಂದರೆ ಬೇರೆ ಪಕ್ಷದಿಂದ ನಿಲ್ತೀನಿ ಅಥವಾ ಪಕ್ಷೇತರವಾಗಿ ನಿಲ್ತೀನಿ ಅಂತ ಪದೇ ಯೋಗೇಶ್ವರ್ ಹೇಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಕುಮಾರಸ್ವಾಮಿಗ ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆಗೆ ಯೋಗೇಶ್ವರ್ ಮಾತ್ರ ಪ್ರಯತ್ನ ಬಿಟ್ಟಿಲ್ಲ ಅಥವಾ ಅವ್ರ ತಂಡ ಮಾತ್ರ ಇನ್ನೂ ಪ್ರಯತ್ನ ಬಿಡುವಂಥ ಯಾವುದೇ ತೀರ್ಮಾನ ಮಾಡಿಲ್ಲ. ಹೀಗಾಗಿ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಹಾಗೂ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರನ್ನ ಭೇಟಿ ಮಾಡಿ ಬೊಕೆ ಕೊಟ್ಟು ಬಂದಿದ್ದಾರೆ. ಬೊಕೆ ಕೊಟ್ಟಾದ ಬಳಿಕ ಏನಾಯಿತು, ಕುಮಾರಸ್ವಾಮಿ ಏನು ಹೇಳ್ತಾರೆ ಎಲ್ಲ ನೋಡೋಣ ಬನ್ನಿ. ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಅವರು ಒಂಥರ ವಿಸಿಟಿಂಗ್ ಡಾಕ್ಟರ್ ಇದ್ದಂಗೆ ಅಲ್ಲಿ ಯಾರು ಕ್ಯಾಂಡಿಡೇಟ್ ಆದ್ರು ನನಗೆ ಓಟ್ ಹಾಕೋದು. ಯಾವಾಗ ಆಪರೇಷನ್ ಇರುತ್ತೆ ಅವಾಗ ಹೋಗ್ತಾರೆ ಅಷ್ಟೇ. ಆಮೇಲೆ ಅವ್ರ ಕಡೆ ಮನೆ ಕಡೆ ಬಂದು ಮಲ್ಕೊಂತಾರೆ. ನಿಮ್ಮ ನಿಲ್ಸಿದ್ರು ನನಗೆ ಓಟ್ ಅದು. ಚನ್ನಪಟ್ಟಣದ ಜನ ಪ್ರಜ್ಞಾವಂತ ಜನ, ಬುದ್ಧಿವಂತ ಜನ, ಕಿವಿ ಮೇಲೆ ಹೋಯಕ್ಕೆ ಸಾಧ್ಯ ಇಲ್ಲ. ಪ್ರತಿಷ್ಠೆಯ ಕಣ, ಬದ್ಧ ವೈರಿಗಳ ಅಖಾಡ, ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ಜಿದ್ದು. ಚನ್ನಪಟ್ಟಣದ ಮಿನಿ ಸಮರ ಗೆಲ್ಲೋಕೆ ಬದ್ಧ ವೈರಿಗಳ ಮಧ್ಯೆ ದೊಡ್ಡ ಕಾಳಗವೇ ನಡೀತಿದೆ. ಚನ್ನಪಟ್ಟಣದ ಸಾಮ್ರಾಜ್ಯಾಧಿಪತಿಯಾಗೋಕೆ ಪ್ರಬಲ ಪೈಪೋಟಿಯೇ ನಡೀತಿದೆ. ಅದರಲ್ಲೂ ಕುಮಾರಸ್ವಾಮಿಯಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ನಡೆಯುತ್ತಿರೋದ್ರಿಂದ ದಳಪತಿಗಳಿಗೂ ಪ್ರತಿಷ್ಠೆಯ ಕಣವಾಗಿದೆ. ನಮ್ಮ ಶಕ್ತಿ ಇರೋ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯೇ ಕಣಕ್ಕಿಳಿಬೇಕನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಈ ಮಧ್ಯೆ ಟಿಕೆಟ್ ನಿರೀಕ್ಷೆಯಲ್ಲಿರೋ CP ಯೋಗೇಶ್ವರ್ ಜಿದ್ದಿಗೆ ಬಿದ್ದು ಸ್ಪರ್ಧಿಸ್ತೀನಿ ಅಂತಿದ್ದಾರೆ. ಐವರು ಬಿಜೆಪಿ ನಾಯಕರ ಜೊತೆ ಹೈಕಮಾಂಡ್ ಮಟ್ಟದಲ್ಲಿ ತೀವ್ರ ಲಾಬಿಯೇ ನಡೆಸುತ್ತಿದ್ದಾರೆ. ಒಬ್ಬೊಬ್ಬರೇ ನಾಯಕರನ್ನ ಭೇಟಿಯಾಗಿ ಟಿಕೆಟ್ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ. ನಿನ್ನೆ ಜೋಶಿಯನ್ನ ಭೇಟಿಯಾಗಿದ್ದು, ಇದೀಗ BL ಸಂತೋಷ್ರನ್ನು ಭೇಟಿ ಮಾಡಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೈಕಮಾಂಡ್ ಮುಂದೆ ಚನ್ನಪಟ್ಟಣ ಟಿಕೆಟ್ಗಾಗಿ CPY ಭಾರೀ ಕಸರತ್ತು. ಸಾಲು ಸಭೆ. ನಿನ್ನೆ ಜೋಶಿ ಭೇಟಿ, ಇಂದು BL ಸಂತೋಷ್ ಭೇಟಿ. ನಿನ್ನೆಯಷ್ಟೇ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಸಭೆಯ ಮೂಲಕ CP ಯೋಗೇಶ್ವರ್ ಶಕ್ತಿ ಪ್ರದರ್ಶಿಸಿದ್ರು. ಐವರು ಬಿಜೆಪಿ ನಾಯಕರು ಕೂಡ ಸಾಥ್ ಕೊಟ್ಟಿದ್ರು. ಇನ್ನು CP ಯೋಗೇಶ್ವರ್ ಟೀಮ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ರನ್ನ ಭೇಟಿ ಮಾಡಿದ್ದಾರೆ. CP ಯೋಗೇಶ್ವರ್ಗೆ ಅಶೋಕ್, ಮಾಜಿ DCM ಅಶ್ವಥ್ ನಾರಾಯಣ್ ಸಾಥ್ ಕೊಟ್ಟರು. ಟಿಕೆಟ್ ವಿಚಾರದ ಬಗ್ಗೆ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಕೇಂದ್ರದ ಮಟ್ಟದಲ್ಲಿ, ರಾಜ್ಯದ ಮಟ್ಟದಲ್ಲಿ ಯಾವುದೇ ತದ್ವಿರುದ್ಧವಾದಂಥ ಹೇಳಿಕೆಗಳನ್ನು ಯಾರು ಕೊಟ್ಟಿಲ್ಲ. ಚನ್ನಪಟ್ಟಣದ ವಿಚಾರವಾಗಿ ನಾನು ಯೋಗೇಶ್ವರ್ ಜೊತೆ ಮಾತಾಡಿದ್ದೀನಿ. ಅವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇವಾಗೂ ನಾನು ಮಾತಾಡಿದ್ದೀನಿ. ಅವರು ಕೇಂದ್ರದ ನಾಯಕರು ನಡ್ಡಾ ಅವರು, ಅಮಿತ್ ಶಾ ಅವರು, ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದಂಥ ಸಂತೋಷ್ ಅವರು, ಸನ್ಮಾನ್ಯ ಕುಮಾರಣ್ಣ ಅವರು, ಇಷ್ಟು ಜನ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ಬದ್ಧ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನನಗೆ ಒಂದಲ್ಲ 10 ಬಾರಿ ಹೇಳಿದ್ದಾರೆ. ನನಗೆ ಬಿಜೆಪಿಯಿಂದಲೇ ಟಿಕೆಟ್ ಕೊಡಿ, ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಬೇಡಿ ಅಂತ ಖಡಕ್ ಆಗಿ CP ಯೋಗೇಶ್ವರ್ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಿನ್ನೆ ಜೋಶಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಐವರು ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ರು. ಎಲ್ಲಾ ಮಾಹಿತಿಯನ್ನ ಪಡೆದು ಸಂಜೆ ಜೋಶಿ ನಿವಾಸದಲ್ಲಿ ಮತ್ತೊಂದು ಸಭೆ ನಡೆಸಲಾಯಿತು. ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗಿದ್ರು. ಕುಮಾರಸ್ವಾಮಿ ಸ್ಟ್ಯಾಂಡ್ ಏನು ಅನ್ನೋದರ ಇನ್ಸೈಡ್ ಮಾಹಿತಿ TV9ಗೆ ಸಿಕ್ಕಿದೆ. ನಿನ್ನೆ ಪ್ರಹ್ಲಾದ್ ಜೋಶಿ ಜೊತೆ ನಡೆದ ಸಭೆಯಲ್ಲೂ HDK ತಮ್ಮ ನಿರ್ಧಾರ ತಿಳಿಸಿಲ್ಲ. ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ನಾನು ಮುಕ್ತನಾಗಿದ್ದೇನೆ ಎಂದಿದ್ದಾರೆ. ಯೋಗೇಶ್ವರ್ ಅಭ್ಯರ್ಥಿಯಾಗೋದು ಬೇಡ ಎಂದು ನಾನು ಎಲ್ಲಿಯೂ ಹೇಳಿಲ್ಲ. ಆದರೆ ಯೋಗೇಶ್ವರ್ ತುಂಬಾ ಮುಂದೆ ಹೋಗಿ ಹೇಳಿಕೆ ಕೊಟ್ಟಿದ್ದಾರೆ. ಉಪಚುನಾವಣೆ ವೇಳೆ ಗೊಂದಲದ ಹೇಳಿಕೆ ನೀಡದಂತೆ ಹೇಳಿ ಅಂತ ಜೋಶಿ ಮುಂದೆ HDK ಅಸಮಾಧಾನ ಹೊರಹಾಕಿದ್ದಾರೆ. ಅಭ್ಯರ್ಥಿ ತೀರ್ಮಾನಕ್ಕೂ ಮೊದಲೇ ಅಭ್ಯರ್ಥಿ ಅನ್ನೋದ್ಯಾಕೆ ಅಂತ ಸಿಟ್ಟಾಗಿದ್ದಾರಂತೆ. ಇನ್ನು ನಮ್ಮ ಕಾರ್ಯಕರ್ತರಲ್ಲೂ CPY ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಅಭ್ಯರ್ಥಿನ ಘೋಷಣೆ ಮಾಡುವುದಕ್ಕೂ ಇನ್ನು ಸಮಯ ಇದೆ. CPYಗೆ ಟಿಕೆಟ್ ಕೊಡಲೇಬಾರದೆಂಬ ನಿರ್ಧಾರ ನಾನೂ ಮಾಡಿಲ್ಲ. ಚನ್ನಪಟ್ಟಣ NDA ಅಭ್ಯರ್ಥಿ ಗೆಲ್ಲೋದು ನಮಗೆ ಮುಖ್ಯ ಆಗಿದೆ. ಕಾಂಗ್ರೆಸ್ಗೆ ಅವಕಾಶ ಕೊಡಬಾರದು, ಅದಕ್ಕೆ ತಂತ್ರ ರೂಪಿಸಬೇಕು ಅಂದಿದ್ದಾರಂತೆ. ಇನ್ನು ಚನ್ನಪಟ್ಟಣದಿಂದ NDA ಅಭ್ಯರ್ಥಿ ಕಣಕ್ಕಿಳಿಯುತ್ತಾರೆ, ಬಿಜೆಪಿ JDS ಅಂತ ಬರೋದಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಆರೋಗ್ಯಕರವಾದಂಥ ಒಂದು ಚರ್ಚೆಗಳು ಆದಾಗಲೇ
ಫಲಿತಾಂಶ ನಮ್ಮ ಪರವಾಗಿ ಬರಲಿಕ್ಕೆ ಸಾಧ್ಯ. ಆದರೆ ಅಂತಿಮವಾಗಿ ಯಾವುದೇ ಅಭ್ಯರ್ಥಿ ಅಂದರೂ ಕೂಡ NDA ಅಭ್ಯರ್ಥಿ ಆಗಿರ್ತಾರೆ ಸತ್ಯ. ನೋಡೋಣ ಬನ್ನಿ, NDA ಅಭ್ಯರ್ಥಿ ಅನ್ನಲ್ಲ, ಇಲ್ಲಿ JDS BJP ಅನ್ನೋ ಪ್ರಶ್ನೆ ಎಲ್ಲ. ನಾವು ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಹಾಗಾಗಿ ಇದು NDA ಅಭ್ಯರ್ಥಿ ಆಗುತ್ತೆ ಅಂತಿಮವಾಗಿ. ನಾನೇ ಕ್ಯಾಂಡಿಡೇಟ್, ಬಿ ಫಾರಂ ಬರೆಯೋನು ನಾನೇ. ಚನ್ನಪಟ್ಟಣ ಯುದ್ಧಕ್ಕೆ DCM DK ಶಿವಕುಮಾರ್ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾನೇ ಕ್ಯಾಂಡಿಡೇಟ್, ಬಿ ಫಾರಂ ಬರೆಯುವವನು ನಾನೇ ಅಂತ ಹೇಳಿಕೆ ಕೊಟ್ಟಿರೋದು ಹೊಸ ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಆರ್ ಅಶೋಕ್ ಕಿವಿ ಮೇಲೆ ಹೂವಿಡ್ತಿದ್ದಾರೆ ಅಂದ್ರು. ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ಆದ್ರು ನನಗೆ ಓಟ್ ಹಾಕೋದವ್ರು. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್. ನಿಮ್ಮ ನಿಲ್ಸಿದ್ರು ನನಗೆ ಓಟ್ ಅದು. ಒಂದಾರಾಗಿರಲಿ, ಎರಡಾರಾಗಲಿ, ಮೂರಾರು ಮಾಡ್ಕೊಳ್ಳಿ, ನನಗೆ ಅದ್ರ ಪ್ರಶ್ನೆ ಇಲ್ಲ. ನಾವು ನಮ್ಮ ಜನರಿಗೆ ಏನು ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡ್ತೀವಿ, ಜನರ ತೀರ್ಪು ಬಿಡ್ತೀವಿ. DK ಶಿವಕುಮಾರ್ ಅವರು ಯಾರ್ಯಾರಿಗೋ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗೋದಾರೆ. ಯಾಕಂದ್ರೆ ನಿಮಗೆ ನೀವೇ ಹೂವು ಇಟ್ಕೊಂಡಿದ್ದೀರ, ನಿಮ್ಮ ಬೇರೆಯವ್ರ ಮೇಲೆ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗೋದು. ಚನ್ನಪಟ್ಟಣ ಜನ ಪ್ರಜ್ಞಾವಂತರಿದ್ದಾರೆ. ನಿಮಗೆ ಕಳೆದ ವಿಧಾನಸಭೆಯಲ್ಲಿ 20,000 ಓಟ್ ಹಾಕಿರೋದು ಅವ್ರು ಹೇಳ್ತಾರ ನಾನೇ ಕ್ಯಾಂಡಿಡೇಟ್. ಇದೇ ಕಳೆದ ಬಾರಿ MLA ಎಲೆಕ್ಷನ್ನಲ್ಲಿ ಅವ್ರು ಬಿದ್ದಿದ್ದೆ 20,000 ಓಟ್. CP ಯೋಗೇಶ್ವರ್ ಕಾಂಗ್ರೆಸ್ಗೆ ಬರೋ ಬಗ್ಗೆ ಉತ್ತರಿಸಿದ DCM DKಶಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಅಂತ ತಳ್ಳಿ ಹಾಕಿದ್ದಾರೆ. ನಮ್ಮ ಹತ್ರ ಯಾರು ಬಂದೂ ಇಲ್ಲ, ಮಾತಾಡೂ ಇಲ್ಲ, ಚರ್ಚೆನೂ ನಾವು ಮಾಡಿಸ್ಕೊಂಡಿಲ್ಲ. ಈಗ ಯಾಕೆ ನನ್ನ ಹತ್ರ ಮಾತಾಡಲಿ? ಅವರಿಬ್ಬರು ಅಲೈನ್ಸ್ ಪಾರ್ಟಿ ಇರುವಾಗ ನಾವು ಯಾಕೆ ಮಾತಾಡಬೇಕು? ಫಸ್ಟ್ ನಮ್ಮ ಪಾರ್ಟಿ ನಾವು ಮಾತಾಡ್ತೀವಿ. ನಮ್ಮ ಬರ್ಬೇಕಾದ್ರೆ ಅದಕ್ಕೆಲ್ಲ ಪ್ರೊಸೀಜರ್ ಇರ್ತದೆ. ಉದ್ಯೋಗ ಮೇಳದ ಮೂಲಕ ಯುವ ಮತಕ್ಕೆ ಕಾಂಗ್ರೆಸ್ ಗಾಳ. ಚನ್ನಪಟ್ಟಣ ಉಪಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ನಾನಾ ತಂತ್ರಗಾರಿಕೆ ಮಾಡ್ತಿದೆ. DCM DK ಅಂತೂ ಫುಲ್ ಆಕ್ಟಿವ್ ಆಗಿದ್ದಾರೆ. ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಹೊಸ ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ. ಕಳೆದ 2 ತಿಂಗಳಲ್ಲಿ ಚನ್ನಪಟ್ಟಣವನ್ನೇ ಟಾರ್ಗೆಟ್ ಮಾಡಿ DCM ತಂತ್ರಗಾರಿಕೆ ಮಾಡ್ತಿದ್ದಾರೆ. ಈಗ ಸರ್ಕಾರದಿಂದ ಉದ್ಯೋಗ ಮೇಳ ಆಯೋಜನೆ ಮೂಲಕ ಯುವ ಮತಕ್ಕೆ ಕಾಂಗ್ರೆಸ್ ಗಾಳ ಹಾಕಿದೆ. ಉದ್ಯೋಗ ಮೇಳವನ್ನ DCM DK ಖುದ್ದಾಗಿ ಉದ್ಘಾಟನೆ ಮಾಡಿದೆ. ಇನ್ನು ವಿಶೇಷ ಅಂದ್ರೆ ಜಿಲ್ಲಾಡಳಿತದಿಂದ ಯೋಗೇಶ್ವರ್ಗೆ ಆಹ್ವಾನ ನೀಡಲಾಗಿದೆ. ನಮ್ಮ ಇಲಾಖೆ ಇದೆ, ಕೆಲಸ ಕೊಡಿಸ್ಬೇಕು. ಅಟ್ಲೀಸ್ಟ್ ಹುಡುಗರುಗಳೆಲ್ಲ ಹೋದಾಗೆಲ್ಲ 100 ಜನ ಅರ್ಜಿಗಳು ಕೊಟ್ಟಿದ್ರು, ಕೆಲಸ ಕೊಡಿ ಅಂತ ಅರ್ಜಿಗಳು ಕೊಟ್ಟಿದ್ರು. ಅದಕ್ಕೆಲ್ಲ ಅಪ್ಲಿಕೇಶನ್ನ ಕರೆಸಿದ್ದೀವಿ. ಒಟ್ಟಾರೆಯಾಗಿ ಚನ್ನಪಟ್ಟಣ ಮಿನಿ ಸಮರಕ್ಕೆ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ಈ ನಡುವೆಯೇ ಮೈತ್ರಿಯಲ್ಲಿ ಟಿಕೆಟ್ ಫೈನಲ್ ಕಸರತ್ತು ನಡೀತಿದೆ. ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿದ್ದ ಟಿಕೆಟ್ಗೆ CP ಯೋಗೇಶ್ವರ್ ದಾಳ ಉರುಳಿಸಿದ್ದಾರೆ. ಆದ್ರೆ ಇದರಲ್ಲಿ ಕುಮಾರಸ್ವಾಮಿ ನಡೆ ನಿಗೂಢವಾಗಿರೋದು ಹೊಸ ಟ್ವಿಸ್ಟ್ ಕೊಡುತ್ತಾ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.